ನಿಮ್ಮ ಲವ್ವರ್ ಮೇಲೆ ನಿಮ್ಗೆ ಅನುಮಾನ ಬರ್ತಿದ್ಯಾ? ಎಲ್ಲೋ ಒಂದ್ ಕಡೆಗೆ ಪ್ರೀತಿ ನಿಜವಾಗ್ಲೂ ಇವ್ರು ನನ್ಗೆ ಕೊಡ್ತಾ ಇಲ್ಲ, ನಿಜವಾಗ್ಲೂ ಪ್ರೀತಿ ಮಾಡ್ತಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಈ ವಿಡಿಯೋ ನೋಡಿ. ಮುಖ್ಯವಾಗಿ 3 ಲಕ್ಷಣಗಳನ್ನ ಹೇಳ್ತೀನಿ. ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ಅವರಲ್ಲಿ ಕಾಣ್ತಿರುತ್ತೆ. ಸೊ ಏನದು ಹಾಗಿದ್ಮೇಲೆ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಇದೇ ತರದ ವಿಡಿಯೋಗಳು ಸಿಗುತ್ತೆ. ಓಕೆ, ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫೀಸ್ ಇರುತ್ತೆ, ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡಬೇಕಾಗತ್ತೆ. ಟೆಕ್ಸ್ಟ್ ವಾಟ್ಸಪ್ ಇರುತ್ತೆ, ವಾಟ್ಸಪ್ಪಿಗೆ ನೀವು ಟೆಕ್ಸ್ಟ್ ಮಾಡ್ಬಿಟ್ಟು ತೊಗೊಳ್ಬೋದು. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗುತ್ತೆ ನಿಮಗೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್, ಮೊದಲನೇ ಸಿಂಪ್ಟಮ್ಸ್, ಫೋನ್ ಹೈಡ್ ಮಾಡ್ತಾರೆ, ಪ್ರೈವೇಸಿ ನೋಡ್ಕೊಳ್ತಾರೆ. ಆಲ್ಮೋಸ್ಟ್ ಪ್ರೈವೇಸಿಗಳನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ನೋಡಿ, ಇವತ್ತಿನ ಜನರೇಷನ್ ಅಲ್ಲಿ ನಿಮಗೆ ಮೊಬೈಲ್ ಒಂದಿದ್ರೆ ಸಾಕು, ಮಲ್ಟಿಪಲ್ ರಿಲೇಶನ್ಶಿಪ್ನ ಬಿಲ್ಡ್ ಮಾಡ್ತಾ ಹೋಗ್ತಾರೆ, ಚೀಟ್ ಮಾಡ್ತಾರೆ. ಆ ಥರದ್ದು ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅಂತ ಅರ್ಥ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ನಿಮ್ಮಿಂದ ಏನಾದರೂ ಹೈಡ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಫೋನ್, ರೀಸನ್ ಏನು? ಬೇರೆ ಏನ್ ರೀಸನ್ ಇರೋಕೆ ಸಾಧ್ಯ ಇರುತ್ತೆ ಹೇಳಿ ನೋಡೋಣ. ಫೋನ್ ಹೈಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಫೋನ್ ಮುಖಾಂತರ ಇನ್ನೊಬ್ಬರೊಟ್ಟಿಗೆ ಕನೆಕ್ಟ್ ಇದ್ದಾರೆ ಅವರು. ಹೈಡ್ ಮಾಡೋ ನೆಸೆಸಿಟಿ ಇಲ್ಲ. ಪ್ರಾಂಪ್ಟ್ ಆಗಿದ್ರೆ ಹೈಡ್ ಮಾಡೋ ನೆಸೆಸಿಟಿ ಏನು ಬರುತ್ತೆ? ನನ್ನ ಅಂಡ್ ಆನ್ಲೈನ್ ಇದ್ರು ನಿಮ್ಗೆ ರಿಪ್ಲೈ ಮಾಡ್ತಿರಲ್ಲ, ಲೇಟ್ ರಿಪ್ಲೈ ಮಾಡುವಂಥದ್ದು, ಇದೆಲ್ಲ ಸಿಂಪ್ಟಮ್ಸ್ ಗೊತ್ತಾಗ್ತಾ ಬರುತ್ತೆ ಅಲ್ಲಿ, ರೈಟ್? ಸೊ ಇದು ಮೊದಲನೇ ಸಿಂಪ್ಟಮ್ಸ್ ಅಂತ ಹೇಳ್ಬಹುದು. ಯಾಕೆಂದ್ರೆ ಆ ವ್ಯಕ್ತಿಗಳು ಫೋನ್ ಮುಖಾಂತರನೇ ಅವರದ್ದು ಏನು ಕಂಪ್ಲೀಟ್ ಆಗಿ ಬಣ್ಣ ಬಯಲಾಗ್ತಾ ಬರುತ್ತೆ. ರಿಪ್ಲೈ ಮಾಡ್ತಾ ಇದಾರೋ ಇಲ್ವೋ, ಹೆಂಗೆ, ಏನು, ಎತ್ತ ಅಂತ ಎಲ್ಲ ತಿಳ್ಕೊಬಹುದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಫ್ಯೂಚರ್ ಮಾತು ತಪ್ಪಿಸ್ಕೊಳ್ತಾರೆ. ಲೈಕ್ ಈಗ ಶುರುವಾತಲ್ಲಿ ಮೊಟ್ಟಿಗೆ ಫ್ಯೂಚರ್ ಅಲ್ಲಿ ಹಂಗಿರೋಣ, ಹಿಂಗಿರೋಣ, ಹಂಗಿರಬಾರ್ದು, ಹಿಂಗಿರ್ಬೇಕು, ಎಲ್ಲಾನು ಕೂಡ ಪ್ಲಾನ್ಸ್ ಮಾಡಿರ್ತೀರಾ ಇಬ್ರು ಸೇರ್ಕೊಂಡೇನೆ. ಬಟ್ ಈ ವ್ಯಕ್ತಿ ಇವಾಗ ಫ್ಯೂಚರ್ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಫ್ಯೂಚರ್ ಬಗ್ಗೆ ನೀವು ಮಾತಾಡ್ತಿದ್ರೆ ಎಲ್ಲೋ ಒಂದ್ ಕಡೆ ಸೈಡ್ ಹೋಗ್ಬಿಡ್ತಾರೆ, ಎಲ್ಲೋ ಒಂದ್ ಕಡೆ ಮಾಸ್ ಸ್ಟಾಪ್ ಮಾಡ್ಬಿಡ್ತಾರೆ. ಅಷ್ಟು ಇಂಟ್ರೆಸ್ಟ್ ಆಗಲ್ಲ ಫ್ಯೂಚರ್ ಅಂತ ಮಾತಾಡಿದ ತಕ್ಷಣ ಇಂಟ್ರೆಸ್ಟ್ ಕೊಟ್ಟು ಮಾತಾಡಲ್ಲ. ಕಾರಣ ಏನಂತ ಹೇಳಿದ್ರೆ ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟಿ ತಗೊಳಕ್ ರೆಡಿ ಇಲ್ಲ. ಬಿಕಾಸ್ ನೀವು ಅವ್ರಿಗೆ ಬೇಕಾಗಿಲ್ಲ, ನಿಮ್ಮ ಮೇಲೆ ಒಂದು ಟ್ರೂ ರಿಲೇಶನ್ಶಿಪ್ ಇಲ್ಲ, ಟ್ರೂ ಫೀಲಿಂಗ್ಸ್ ಇಲ್ಲ. ಸೊ ಇದಿಲ್ದಿರ್ಬೇಕಾದ್ರೆ ಫ್ಯೂಚರ್ ಬಗ್ಗೆ ಏನೇ ಮಾತಾಡಿ, ಏನೇ ಕನಸು ಕಟ್ಟಿ ಹಿಂಗಿರ್ಬೇಕು ಅಂತ ಹೇಳಿ ಅವ್ರ ಫ್ಯೂಚರ್ ಬಗ್ಗೆ ಮಾತಾಡಕ್ಕೆ ರೆಡಿ ಇರಲ್ಲ. ಫ್ಯೂಚರ್ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಒಂದು ತಿಳ್ಕೊಳ್ಳಿ, ನಿಮ್ಮನ್ನ ಅವಾಯ್ಡ್ ಮಾಡಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಸಪೋಸ್ ಏನೇ ಪ್ರಾಬ್ಲಮ್ ಇದ್ರು ಸ್ಟಿಲ್ ಫ್ಯೂಚರ್ ಬಗ್ಗೆ ನಿಮ್ಮ ಒಟ್ಟಿಗೆ ನಿಲ್ತೀನಿ ಅಂತ ಹೇಳ್ತಾರಲ್ಲ, ನಿಮ್ಮಲ್ಲಿ ನಿಜವಾಗ್ಲೂ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ದಿರೋ ವ್ಯಕ್ತಿಗಳೇ ಹಾಗೆ ಮಾಡ್ಲಿಕ್ಕೆ ಸಾಧ್ಯ. ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಯಾರು ಫ್ಯೂಚರ್ ಒಟ್ಟಿಗೆ ನಿಲ್ತೀನಿ, ಜೊತೆ ನಿಲ್ತೀನಿ ಅಂತ ಆಲ್ ಟೈಮ್ ಫ್ಯೂಚರ್ ಬಗ್ಗೆ ಮಾತಾಡ್ತಾ ನಿಮ್ಮ ಒಟ್ಟಿಗೆ ಪ್ರೆಸೆಂಟ್ ಅಲ್ಲಿ ಚೆನ್ನಾಗಿರ್ತಾ ಹೋಗ್ತಾರೆ, ಆ ವ್ಯಕ್ತಿಗಳು ನಿಜವಾಗ್ಲೂ ಪ್ರೀತಿ ಮಾಡೋರು. ಇವ್ರ ಫ್ಯೂಚರ್ ಬಗ್ಗೆ ನೀವು ಮಾತಾಡಿದ ತಕ್ಷಣ ಸೈಡ್ ಹೋಗ್ತಾರ ಅಂತ ಹೇಳಿದ್ರೆ ನಿಜವಾಗ್ಲೂ ಇವರಲ್ಲಿ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ಕಡಿಮೆ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ತುಂಬಾ ಕೋಪ ಮಾಡ್ಕೊಳ್ಳುವಂತ ಒಂದು ಬುದ್ಧಿ. ಹಿಂದೆ ಯಾವತ್ತೋ ನಡೆದಿರತ್ತೆ ಮ್ಯಾಟ್ರು, ಏನೋ ಕೋಪದಲ್ಲಿ ಮಾತಾಡಿರ್ತೀವಿ ಅಂತ ಅನ್ಕೊಳ್ಳೋಣ, ಅದನ್ನೇ ದೊಡ್ಡದಾಗಿ ಇವತ್ತು ನೀವೇನೋ ಒಂದ್ ಸಣ್ಣದಾಗಿ ಏನೋ ಮಾತಾಡಿರ್ತೀರ, ಒಳ್ಳೇದನ್ನ ಹೇಳಿರ್ತೀರ, ಆ ವಿಚಾರ ತಗೊಬಂದಿಟ್ಟು ಇದನ್ನು ಮಾತಾಡಿ ಅದನ್ನ ಬಾಯಿ ಬಂದ್ ಮಾಡುವಂತ ಕೆಲಸ ಮಾಡ್ತಾರೆ. ಆಕ್ಚುಲಿ ಮ್ಯಾಟ್ರ್ ಅಲ್ಲ, ಮಾತಾಡ್ಲೇಬೇಕಂತಾನು ಇರಲ್ಲ ಆಕ್ಚುಲಿ, ರೈಟ್? ಬಟ್ ಸ್ಟಿಲ್ ಏನು ಅಂತ ಹೇಳಿದ್ರೆ ಏನೇನೋ ಮಾತಾಡ್ತಾರೆ, ಜಗಳ ತೆಗಿತಾರೆ, ಒಟ್ಟಿನಲ್ಲಿ ನಿಮ್ ಬಾಯಿಗೆ ಬ್ರೇಕ್ ಹಾಕ್ಬೇಕು, ಬೀಗ ಹಾಕ್ಬೇಕು. ಸೊ ಅವ್ರದ್ದು ಇಂಟೆನ್ಷನ್ ಅದಾಗಿರುತ್ತೆ. ಸೊ ಈ ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಇವರಲ್ಲಿ ಪ್ರೀತಿ ಕಡಿಮೆ ಆಗಿದ್ದಕ್ಕೆ ಹಿಂಗ್ ಮಾಡ್ತಾರೆ. ಸುಖ ಸುಮ್ನೆ ಯಾರು ಜಗಳ ಮಾಡಲ್ಲ, ಚೆನ್ನಾಗಿರ್ಬೇಕು ಅಂತಾನೆ ಎಲ್ಲರೂ ಇರುತ್ತೆ. ಅಂಡ್ ಎಲ್ಲರಿಗೂ ಬುದ್ಧಿ ಅಂತೂ ಇರುತ್ತೆ, ಕರೆಕ್ಟ್? ಎಲ್ಲಾರು ಚೆನ್ನಾಗಿ ಮಾತಾಡ್ತಿದೀವಿ, ಕರೆಕ್ಟ್ ಆಗಿ ನಾವು ರೈಸ್ ತಿಂತಾ ಇದೀವಿ, ಎಲ್ಲ ಮಾಡ್ತಿದೀವಿ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಹಿಂಗೆ ಅವ್ರಿಗೂ ಗೊತ್ತಿರುತ್ತೆ, ಗೊತ್ತಿದ್ಕೊಂಡೆ ಹಿಂಗ್ ಮಾಡ್ತಾರೆ. ಪ್ರೀತಿ ಕಡಿಮೆ ಆಗಿದ್ದಕ್ಕೆ ಏನೋ ಒಂದು ಜಗಳ ಮಾಡಿ ಓಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಡ್ತಿರ್ತಾರೆ. ಸೊ ಇದಿಷ್ಟು ಲಕ್ಷಣಗಳು, ಮೇಜರ್ ಆಗಿ 3 ಲಕ್ಷಣ ಹೇಳಿದೀನಿ. ಇದ್ರ ಮೇಲೆ 100% ಗೆಸ್ ಮಾಡಿ ಹೇಳ್ಬೋದು ಅವರಲ್ಲಿ ಪ್ರೀತಿ ಇಲ್ಲ ಅಂತ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ನಾನು ಅದನ್ನೇ ಕೇಳೋದು, ಏನ್ ಅನಿಸ್ತು ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 50K ಕಂಪ್ಲೀಟ್ ಆಗ್ಲಿ ಅಂತ ಹೇಳ್ತಾ. ಕೌನ್ಸಿಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವೆರಿ ಸ್ಮಾಲ್ ಫೀಸ್ ತಗೋತೀವಿ. ಮತ್ತೊಂದು ಟಾಪಿಕ್ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.